ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಗಣೇಶನ ಮಾಡೋದು ಕೌಡಂಗಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಫಸ್ಟಿಗೆ ನೋಡ್ತಾ ಇದ್ದೀರಲ್ವಾ, ದೀಪಕ್ಕೆ ಅಲಂಕಾರ ಮಾಡಿದ್ದೀವಿ ಎಕ್ಕೆ ಹೂವಿನಲ್ಲಿ. ಸೆಕೆಂಡ್ ಬಂದು ಇದು ಕೂಡ ಕೌಡಗ್ಗು ಸಗಣಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದನ್ನು ನಾವು ಯೂಸ್ ಮಾಡಿ ಕೆಳಗಡೆನ ಇದನ್ನು ಹಾಕಿದ್ದೀವಿ, ಎಕ್ಕೆ ಹೂವನ್ನ ಅಲಂಕಾರ ಮಾಡಿದ್ದೀವಿ. ಸೆಕೆಂಡ್ ಕೂಡ ಸಗಣಿಲಿ ಮಾಡಿರೋದು, ಥರ್ಡ್ ಕೂಡ 3 ಮಾಡಿದ್ದೀವಿ. ಜೊತೆಗೆ ದೀಪಕ್ಕೆ ಕೂಡ ಅಲಂಕಾರ ಮಾಡಿದ್ದೀವಿ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ನಾನು ಇವಾಗ. ಫಸ್ಟ್ ನಾವು ಸಗಣಿನ ತಗೋಬೇಕು. ಸಗಣಿನ ತಗೊಂಡು ಈ ಥರನ ಟ್ರಯಾಂಗಲ್ ಶೇಪಲ್ಲಿ ಮಾಡಬೇಕು. ನೋಡಿ ಮಾಡ್ತಾ ಇದೀವಲ್ಲ, ಈ ಕಡೆ ಒಂದು ಸಪ್ರೇಟ್ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ಬೇಕಂತ. ಅವಾಗ ನಾವು ಗರಿಕೆ ಹುಲ್ಲನ್ನ ತೊಗೊಂಬಂದಿದ್ದೀನಿ, ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀನಿ. ಇದು ಗರಿಕೆ ಹುಲ್ಲು ಇರ್ಬೋದು. ಈ ಗರಿಕೆ ಹುಲ್ಲು ಬುಡ ಇರುತ್ತಲ್ವ, ಗರಿಕೆ ಹುಲ್ಲನ್ನ ಬುಡದ ತಗೊಂಡು ಈ ಬುಡನ ತಗೊಂಡು ಈ ಕಡೆನ ಚುಚ್ತೇವೆ ಈ ಥರದ. ಈಗ ಗಣೇಶ ರೆಡಿ ಫ್ರೆಂಡ್ಸ್. ಈ ರೀತಿನ ಗಣೇಶ ನಾವು ಮನೆಯಲ್ಲೇ ಈಸಿಯಾಗಿ, ತುಂಬ ಈಸಿಯಾಗಿ ಗಣೇಶನ ರೆಡಿ ಮಾಡೋದು. ನಂತರ ನಾವು ಇದಕ್ಕೆ ಅರಿಶಿನ ಕುಂಕುಮನ ಇಡಬೇಕು, ಈ ಥರನೇ ಇಡಬೇಕು ನೋಡಿ. ಈ ರೀತಿ ಇಟ್ಕೊಂಡ್ರೆ ರೆಡಿ ಆಗುತ್ತೆ. ಜೊತೆಗೆ ನಾನು ಇಲ್ಲಿ ಬೇರೆ ಬಿಳಿ ಹೂವನ್ನ ಯೂಸ್ ಮಾಡ್ತೀನಿ, ಕಾಣಿಸ್ಬಾರ್ದು ಅಂತಂದ್ರೂ ಕೂಡ ನಾವು ಬೇರೆ ಥರನೇ ಮಾಡ್ಬೋದು. ಇದಕ್ಕೆ ನಾವು ಚುಚ್ಚಿದ್ರೆ ಈ ಥರನ ಚುಚ್ಚಿದ್ರೆ ನಮಗೆ ಕಾಣಿಸೋದಿಲ್ಲ ನೋಡಿ. ಈ ಥರ ಈ ಥರ ನಾವು ಅಲಂಕಾರವನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ವಾ, ಇದು ಹೂವಲ್ಲಿ ಅಲಂಕಾರ ಮಾಡಿದ್ದೀನಿ, ಇದು ಎಕ್ಕೆ ಹೂವಿನಲ್ಲಿ ಅಲಂಕಾರ ಮಾಡಿರೋದು. ಸೇಮ್ ಇವಾಗ ನಿಮಗೆ ತೋರಿಸ್ಕೊಟ್ಟಲ್ಲ ಅದೇ ಥರನ ನಾನು ಇಲ್ಲಿ ಮಾಡಿರೋದು ಗಣೇಶನ. ಮೇಲ್ಗಡೆ ಒಂದು ವೈಟ್ ಇದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನೀವು ಯಾವುದೇ ಒಂದು ದೇವ್ರ ಕಾರ್ಯ ಮಾಡಲಿ, ಒಂದು ಗೃಹ ಪ್ರವೇಶ ಮಾಡಲಿ, ಭೂಮಿ ಪೂಜೆಯನ್ನ ಮಾಡಲಿ, ಯಾವುದೇ ದೇವ್ರ ಕಾರ್ಯ ಮಾಡುವಾಗ ನೀವು ಗಣೇಶ ಅಂತಂದ್ರೆ ಮೂಲತಃ ಸಮಸ್ಯೆಯನ್ನ ನಿವಾರಣೆ ಮಾಡೋಣ ಅಂತ ಹೇಳ್ತೀವಿ. ಈ ಥರನ ನೀವಿಟ್ಟು ಗಣೇಶನ ಪೂಜೆ ಮಾಡಿ ನಂತರ ನೀವು ಆ ಒಂದು ಕಾರ್ಯವನ್ನ ಕೈಗೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.